ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್. ಬಿಗ್ ಬಾಸ್ ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಸ್ಕ್ ಪ್ರಕಾರ ಈ ವಾರದ ಮನೆಯ ಕ್ಯಾಪ್ಟನ್ ಆಗಿರುವ ಧನುಷ್ ಅವರು ಇಷ್ಟು ದಿನಗಳ ಮನೆ ಒಳಗಿರುವ ಸ್ಪರ್ಧಿಗಳ ಪರ್ಫಾರ್ಮೆನ್ಸು ಮತ್ತು ಮನೆ ಒಳಗಿನ ಇನ್ವಾಲ್ವ್ಮೆಂಟ್ ನೋಡಿ ಒಬ್ರೊಬ್ಬರಿಗೆ ಒಂದೊಂದು ಸ್ಥಾನ ಕೊಡಬೇಕು ಅಂತ ಟಾಸ್ಕ್ ಕೊಟ್ಟಿದ್ದಾರೆ. ಇದೇ ಪ್ರಕಾರ ಧನುಷ್ ಅವರು ಮೊದಲನೇ ಸ್ಥಾನ ಕಾವ್ಯ ಅವರಿಗೆ ಕೊಟ್ಟಿದ್ದಾರೆ, ಎರಡನೇ ಸ್ಥಾನ ಗಿಲ್ಲಿ ಅವರಿಗೆ ಕೊಟ್ಟಿದ್ದಾರೆ, ಮೂರನೇ ಸ್ಥಾನ ಅಶ್ವಿನಿ ಗೌಡ ಅವರಿಗೆ ಕೊಟ್ಟಿದ್ದಾರೆ, ನಾಲ್ಕನೇ ಸ್ಥಾನ ರಕ್ಷಿತಾ ಅವರಿಗೆ ಕೊಟ್ಟಿದ್ದಾರೆ, ಐದನೇ ಸ್ಥಾನ ಅಭಿ ಅವರಿಗೆ ಕೊಟ್ಟಿದ್ದಾರೆ, ನೆಕ್ಸ್ಟ್ ಆರನೇ ಸ್ಥಾನ ರಘು ಅವರಿಗೆ ಕೊಟ್ಟಿದ್ದಾರೆ. ಇಲ್ಲಿ ರಘು ಅವರು ಹೇಳ್ತಾ ಇದ್ದಾರೆ ಗಿಲ್ಲಿ ಎರಡನೇ ಸ್ಥಾನಕ್ಕೆ ಅರ್ಹನಲ್ಲ, ಮನೆ ಒಳಗೆ ಯಾವುದೇ ಕೆಲಸ ಕೂಡ ಕರೆಕ್ಟಾಗಿ ಗಿಲ್ಲಿ ಮಾಡಲ್ಲ, ಹಾಗಾಗಿ ಆ ಸ್ಥಾನಕ್ಕೆ ಗಿಲ್ಲಿ ಅರ್ಹನಲ್ಲ ಅಂತ ರಘು ಅವರು ಹೇಳ್ತಾರೆ. ಆಗ ಗಿಲ್ಲಿ ಅವರು ನಾವು ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರೋದು ಅಂತ ರಘು ಅವರಿಗೇನೆ ಪ್ರಶ್ನೆ ಮಾಡ್ತಾರೆ. ಇನ್ನು ಸಾಕಷ್ಟು ಮಾತುಗಳು ಇವರಿಬ್ಬರ ಮಧ್ಯೆ ನಡೀತವೆ. ಹೀಗೆ ಮಾತುಗಳು ಆಡ್ತಾ ಆಡ್ತಾ ಜಗಳ ಶುರುವಾಗುತ್ತೆ, ದೊಡ್ಡ ಜಗಳ ಆಗುತ್ತೆ ಇವರಿಬ್ಬರ ಮಧ್ಯೆ. ಇದನ್ನು ಬಿಡಿಸೋದಕ್ಕೆ ಮನೆ ಒಳಗಿರುವ ಸ್ಪರ್ಧಿಗಳೆಲ್ಲ ಸಾಕಷ್ಟು ಪ್ರಯತ್ನ ಪಡ್ತಾರೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇಬ್ಬರು ಒಳ್ಳೆ ಸ್ನೇಹಿತರ ಮಧ್ಯೆ ಜಗಳ ಶುರುವಾಗಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಕಾದು ನೋಡಬೇಕು. ಫ್ರೆಂಡ್ಸ್, ನಿಮ್ಮ ಪ್ರಕಾರ ಇದರಲ್ಲಿ ತಪ್ಪ್ಯಾರ್ದು ಸರಿಯಾರ್ದು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.